Dear students, this is problems on linear dependent and independent sets. ನಿನ್ನೆ ಮಾಡಾಕಿದ್ದ ವಿಡಿಯೋ ಇದೇನು 3 ನಿಮಿಷದ ಬಂದಿತ್ತು ಅಂದಿದ್ರೆ ಅದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. If alpha, beta, gamma are linearly independent vectors in a vector space V of f, then prove that S is equal to alpha plus beta, beta plus gamma, gamma plus alpha. Second problem, alpha plus beta, alpha minus beta, alpha minus 2 beta plus gamma are also linearly independent. ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಬೇಕಾದ್ರೆ ಏನಾಗಬೇಕು, ಲೀನಿಯರ್ ಕಾಂಬಿನೇಷನ್ 0 ಆದರೆ ಪ್ರತಿ ಸ್ಕೇಲಾರು 0 ಬರುತ್ತೆ ಅಂತ ತೋರಿಸ್ಬೇಕು ನೀವು. ಸೊ ಲೀನಿಯರ್ ಕಾಂಬಿನೇಷನ್ 0 ಬರ್ಕೊಳ್ಳಿ. C1 ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ C2 ಇಂಟು ಬೀಟಾ ಪ್ಲಸ್ ಗಾಮಾ ಪ್ಲಸ್ C3 ಇಂಟು ಗಾಮಾ ಪ್ಲಸ್ ಆಲ್ಫಾ ಈಕ್ವಲ್ 0. ಮಲ್ಟಿಪ್ಲೈ ಮಾಡಿ ಆಲ್ಫಾ ಬೀಟಾ ಕಾಮನ್ ತೆಗಿರಿ. ಏನಾಗುತ್ತೆ ಅಲ್ಲಿಗೆ C1 ಪ್ಲಸ್ C3 ಇಂಟು ಆಲ್ಫಾ ಪ್ಲಸ್ C1 ಪ್ಲಸ್ C2 ಇಂಟು ಬೀಟಾ ಪ್ಲಸ್ C2 ಪ್ಲಸ್ C3 ಇಂಟು ಗಾಮಾ ಈಸ್ ಈಕ್ವಲ್ ಟು 0. ಸೊ ಇದು ಹೆಂಗಿದೆ ಅಂದರೆ C1 ಇಂಟು ಆಲ್ಫಾ ಪ್ಲಸ್ C2 ಇಂಟು ಬೀಟಾ ಪ್ಲಸ್ C3 ಇಂಟು ಗಾಮಾ ಇದ್ದಂಗೆ. ಆಲ್ಫಾ ಬೀಟಾ ಗಾಮಾ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದರೆ ಏನಾಯಿತು, ಲೀನಿಯರ್ ಕಾಂಬಿನೇಷನ್ 0 ಆದಾಗ ಪ್ರತಿ ಸ್ಕೇಲರು 0 ಆಯಿತು. ಹಾಗಾಗಿಬಿಟ್ಟು ಇಲ್ಲಿ ಆಲ್ಫಾ ಬೀಟಾ ಗಾಮಾ ಕೋಎಫಿಷಿಯೆಂಟ್ಸು ಸ್ಕೇಲರ್ಸು ಅವನ್ನ 0ಗೆ ಈಕ್ವೇಟ್ ಮಾಡಿ. ಸೊ C1 ಪ್ಲಸ್ C3 ಈಕ್ವಲ್ 0, C1 ಪ್ಲಸ್ C2 ಈಕ್ವಲ್ 0, C2 ಪ್ಲಸ್ C3 ಈಕ್ವಲ್ 0. 3 ಈಕ್ವೇಷನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. 1 ಮೈನಸ್ 2 ಮಾಡಿ ಏನು ಬರುತ್ತೆ, C3 ಮೈನಸ್ C2 ಈಸ್ ಈಕ್ವಲ್ ಟು 0 ಬಂತು. ನೆಕ್ಸ್ಟ್ ಏನಾಗುತ್ತೆ, C3 ಈಸ್ ಈಕ್ವಲ್ ಟು 0 ಬಂತು, C2 ಈಕ್ವಲ್ 0, C1 ಈಕ್ವಲ್ 0. ಸೊ ಎಲ್ಲ ಸ್ಕೇಲರ್ಸು 0 ಆಗೋದ್ರಿಂದ ಸೆಟ್ ಏನಾಯಿತು, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು. ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ಮು ಅಷ್ಟೇ ಮಾಡಿ. C1 ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ C2 ಇಂಟು ಆಲ್ಫಾ ಮೈನಸ್ ಬೀಟಾ ಪ್ಲಸ್ C3 ಇಂಟು ಆಲ್ಫಾ ಮೈನಸ್ 2 ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ ಟು 0. C1 C2 C3ಇಂದ ಮಲ್ಟಿಪ್ಲೈ ಮಾಡಿ ಆಲ್ಫಾ ಬೀಟಾ ಕಾಮನ್ ತೆಗಿರಿ, ಕೋಎಫಿಷಿಯೆಂಟ್ಸನ್ನು 0ಗೆ ಈಕ್ವೇಟ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಸ್ಕೇಲರ್ಸು 0 ಬಂದಿದ್ದಾವೆ. C1 ಈಕ್ವಲ್ 0, C2 ಈಕ್ವಲ್ 0, C3 ಈಕ್ವಲ್ 0. ದೇರ್ಫೋರ್ ದ ಗಿವನ್ ಸೆಟ್ ಈಸ್ S ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. 13ನೇ ಪ್ರಾಬ್ಲಮ್ಮು ಮೇಲ್ಗಡೆ ಥರ ಪ್ರಾಬ್ಲಮ್ನೇ. ಅಲ್ಲಿ ಆಲ್ಫಾ ಬೀಟಾ ಗಾಮಾ ಕೊಟ್ಟಿದ್ದಾನೆ. ಇಲ್ಲಿ ಆಲ್ಫಾ 1 ಪ್ಲಸ್ ಆಲ್ಫಾ 2, ಆಲ್ಫಾ 1 ಮೈನಸ್ ಆಲ್ಫಾ 2, ಆಲ್ಫಾ 1 ಮೈನಸ್ 2 ಆಲ್ಫಾ 2 ಪ್ಲಸ್ ಆಲ್ಫಾ 3 ಕೊಟ್ಟಿದ್ದಾನೆ ಅಷ್ಟೇ. ನೆಕ್ಸ್ಟು ಲೆಟ್ V be the vector space of 2 cross 2 matrices over R. Determine whether the matrices A, B, C belongs to V are dependent. ಸೊ 3 ಮೆಟ್ರಿಸಸ್ ಕೊಟ್ಟಿದ್ದಾನೆ, A, B ಮತ್ತು C. ಸೊ ನೀವೇನು ಮಾಡಿ, ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಳ್ಳಿ. ಲೀನಿಯರ್ ಕಾಂಬಿನೇಷನ್ 0 ಅಂತ ಟ್ರೀಟ್ ಮಾಡಿ. C1 ಇಂಟು ಫಸ್ಟ್ ಮೆಟ್ರಿಕ್ಸ್ ಏನು 1 1 1 1 ಪ್ಲಸ್ C2 ಇಂಟು 1 0 0 1 ಪ್ಲಸ್ C3 ಇಂಟು 1 1 0 0 ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿ ರೈಟ್ ಹ್ಯಾಂಡ್ ಸೈಡ್ 0 ಅಂದರೆ 0 ಮೆಟ್ರಿಕ್ಸ್ ಅಂತ ಟ್ರೀಟ್ ಮಾಡಬೇಕು. 0 ಮೆಟ್ರಿಕ್ಸ್ ಟ್ರೀಟ್ ಮಾಡಿ ಈಕ್ವೇಟ್ ಮಾಡಿದರೆ C1 ಪ್ಲಸ್ C2 ಪ್ಲಸ್ C3 ಈಕ್ವಲ್ 0, C2 ಪ್ಲಸ್ C3 ಈಸ್ ಈಕ್ವಲ್ ಟು 0, C1 ಈಕ್ವಲ್ 0 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಎಲ್ಲ ಸ್ಕೇಲರ್ಸು 0 ಆಗುತ್ತೆ. ದೇರ್ ಫಾರ್ ದ ಸೆಟ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. 15ನೇ ಪ್ರಾಬ್ಲಮ್ ಅದೇ ರೀತಿ ಮಾಡಿದ್ದೀವಿ. C1 ಇಂಟು ಫಸ್ಟ್ ಮೆಟ್ರಿಕ್ಸ್ ಪ್ಲಸ್ C2 ಇಂಟು ಸೆಕೆಂಡ್ ಮೆಟ್ರಿಕ್ಸ್ ಪ್ಲಸ್ C3 ಇಂಟು ಥರ್ಡ್ ಮೆಟ್ರಿಕ್ಸ್ ಈಸ್ ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿ 0ಗೆ ಈಕ್ವೇಟ್ ಮಾಡ್ತಾ ಹೋಗಿ. ಸೊ ಇಲ್ಲೇನಾಗುತ್ತೆ ಅಬ್ಸರ್ವ್ ಮಾಡಿ, ಒಂದು ಸ್ಕೇಲರ್ C1 ಮೈನಸ್ 1 ಬಂದುಬಿಡ್ತು. C1 ಮೈನಸ್ 1 ಬರೋದ್ರಿಂದ ಯಾವುದೋ ಒಂದು ಸ್ಕೇಲರ್ ನಾನ್ 0 ಬಂದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್. ಹಾಗಾಗಿ ಕೊಟ್ಟಿರೋ ಸೆಟ್ ಆಫ್ ಮೆಟ್ರಿಸಸ್ ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ಇದು 2 ಮಾರ್ಕಲ್ಲಿ ಕೇಳ್ತಿರ್ತಾರೆ ಈ ಥರ ಪ್ರಾಬ್ಲಮ್. ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ದ ವೆಕ್ಟಾರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್. ಲೀನಿಯರ್ಲಿ ಡಿಪೆಂಡೆಂಟ್ ಕಂಡೀಷನ್ ಏನು, 3 ವೆಕ್ಟಾರ್ಸ್ ಇದ್ದಾಗ ಡೆಟರ್ಮಿನೆಂಟ್ ಬೆಲೆ 0 ಬಂದರೆ ಲೀನಿಯರ್ಲಿ ಡಿಪೆಂಡೆಂಟ್. ಸೊ ಹಾಗಾಗಿ ಡೆಟರ್ಮಿನೆಂಟ್ನ 0ಗೆ ಈಕ್ವೇಟ್ ಮಾಡ್ಕೊಳ್ಳಿ. ಡೆಟರ್ಮಿನೆಂಟನ್ನು ಎಕ್ಸ್ಪ್ಯಾಂಡ್ ಮಾಡಿ, ಕೆ ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ, 9 ಬರುತ್ತೆ. 17ನೇ ಪ್ರಾಬ್ಲಮ್ ಅದೇ ರೀತಿ. ಲೀನಿಯರ್ಲಿ ಡಿಪೆಂಡೆಂಟ್ ಕೊಟ್ಟಿದ್ದಾನೆ, ಡೆಟರ್ಮಿನೆಂಟ್ 0ಗೆ ಈಕ್ವೇಟ್ ಮಾಡಿ ಕೆ ವ್ಯಾಲ್ಯೂ ಕಂಡುಹಿಡಿದ್ರೆ ಇಲ್ಲಿ ಕೆ ಬೆಲೆ 0 ಬರುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು, ಇಲ್ಲಿ ಪ್ರೂವ್ ದಟ್ ದ 4 ವೆಕ್ಟಾರ್ಸ್ ಆರ್ ಲೀನಿಯರ್ಲಿ ಡಿಪೆಂಡೆಂಟ್ ಬಟ್ ಎನಿ 3 ಆಫ್ ದೆಮ್ ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್. 4 ವೆಕ್ಟಾರ್ಸ್ ಕೊಟ್ಟಿದ್ದಾನೆ. ಸೊ 4 ವೆಕ್ಟರ್ಸಲ್ಲಿ ಏನಾಗುತ್ತೆ, 4 ವೆಕ್ಟರ್ ತೊಗೊಂಡ್ರೆ ಲೀನಿಯರ್ಲಿ ಡಿಪೆಂಡೆಂಟು, ಬಟ್ 3 ವೆಕ್ಟರ್ ತೊಗೊಂಡ್ರೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತಾನೆ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟಿಗೆ ಫಸ್ಟ್ ಡಿಪೆಂಡೆಂಟ್ ಚೆಕ್ ಮಾಡಿ. ಅಲ್ಲಿ ಟೇಕ್ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 C3 ಆಲ್ಫಾ 3 ಪ್ಲಸ್ C4 ಆಲ್ಫಾ 4 ಇಸ್ ಈಕ್ವಲ್ ಟು 0. ಆಲ್ಫಾ 1 ಆಲ್ಫಾ 2 ಆಲ್ಫಾ 3 ಆಲ್ಫಾ 4 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ 3 ಈಕ್ವೇಷನ್ಸ್ ಬಂದಿದೆ. ಸಾಲ್ವ್ ಮಾಡಿದರೆ ಅಲ್ಲೇನಾಯಿತು, C1 ಪ್ಲಸ್ C4 ಇಸ್ ಈಕ್ವಲ್ ಟು 0,
C2 ಪ್ಲಸ್ C4 ಇಸ್ ಈಕ್ವಲ್ ಟು 0, C3 ಪ್ಲಸ್ C4 ಇಸ್ ಈಕ್ವಲ್ ಟು 0. ನೀವು ಹೆಂಗೆ ಸಾಲ್ವ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, C4 ಬಂದಿದೆ ಪ್ರತಿ ಈಕ್ವೇಷನಲ್ಲಿ, ಹಾಗಾಗಿ ಅದು ನಾನ್ ಝೀರೋ ಬಂದೇ ಬರುತ್ತೆ ಅದು. ಸೊ ಹಾಗಾಗಿಬಿಟ್ಟು ಆಲ್ ದ ಸ್ಕೇಲಲ್ಲಿ ಟೇಕ್ C4 ಇಸ್ ಈಕ್ವಲ್ ಟು 1 ಕೊಟ್ಟರೆ C1 ಇಸ್ ಈಕ್ವಲ್ ಟು -1, C2 ಇಸ್ ಈಕ್ವಲ್ ಟು -1, C3 ಈಕ್ವಲ್ಸ್ -1. ದೇರ್ಫೋರ್ ಸ್ಕೇಲಾರ್ಸ್ ನಾಟ್ ಈಕ್ವಲ್ ಟು 0. ಹಾಗಾಗಿಬಿಟ್ಟು ಸೆಟ್ ಆಫ್ 4 ವೆಕ್ಟರ್ಸ್ ಏನಾಗುತ್ತೆ, ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ನಾವು ಕನ್ಸಿಡರ್ ಎನಿ 3 ವೆಕ್ಟರ್ಸ್. ನಾನಿಲ್ಲಿ α1, α2, α3 ತೊಗೊಂಡಿದ್ದೀನಿ. ಸೊ ಡೆಟರ್ಮಿಂಟ್ ಚೆಕ್ ಮಾಡಿದ್ದು, ಡೆಟರ್ಮಿಂಟ್ ಏನು ಬಂತು, 1 ಬಂತು, ನಾಟ್ ಈಕ್ವಲ್ ಟು 0. ದೇರ್ಫೋರ್ ಸೆಟ್ ಆಫ್ 3 ವೆಕ್ಟರ್ಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ನೀವು α1, α2, α3ನೇ ಅಲ್ಲ, ಯು ಟೇಕ್ ಎನಿ 3 ವೆಕ್ಟರ್ಸ್ ಯು ವಿಶ್, α1, α2, α4 ಯಾವ್ದಾರು ತಗೊಳ್ಳಿ ಬರುತ್ತೆ. ಡಿಪೆಂಡೆನ್ಸಿಗೆ ಇನ್ನೂ ಒಂದು ಯೂಸ್ ಮಾಡ್ಬೋದು ನೀವು, ಏನು ಅಂತಂದರೆ ಯಾವುದಾದ್ರೂ ಒಂದು ವೆಕ್ಟರು ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಆಗಿ ಬರೆಯೋಕ್ಕೆ ಬಂದರೂ ಸಾಕು. α4 ಇದೆಯಲ್ಲ, 1 1 1 ನೀವೇನು ಬರೀಬೋದು, 1 ಇಂಟು α1 ಪ್ಲಸ್ 1 ಇಂಟು α2 ಪ್ಲಸ್ 1 ಇಂಟು α3 ಬರಿಬೋದು ನೀವು. ಸೊ ಅಲ್ಲೇನಾಯಿತು, 1 1 1 ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಪ್ರಿಸೀಡಿಂಗ್ ವೆಕ್ಟರ್ಸ್, ಹಾಗಾದ್ರೆ ಲೀನಿಯರ್ಲಿ ಡಿಪೆಂಡೆಂಟ್ ಆಗಿಬಿಡುತ್ತೆ. ನೆಕ್ಸ್ಟು ಬೇಸಿಸ್ ಆ್ಯಂಡ್ ಡೈಮೆನ್ಷನ್. ಲೆಟ್ ವಿ ಬಿ ಎ ವೆಕ್ಟರ್ ಸ್ಪೇಸ್ ಓವರ್ ಎ ಫೀಲ್ಡ್ ಎಫ್. ಎ ಸಬ್ಸೆಟ್ ಬಿ ಆಫ್ ಇ ಇಸ್ ಕಾಲ್ಡ್ ಎ ಬೇಸಿಸ್ ಆಫ್ ವಿ. ವೆಕ್ಟರ್ ಸ್ಪೇಸಲ್ಲಿ ಯಾವುದೇ ಒಂದು ಸಬ್ಸೆಟನ್ನು ನೀವು ಬೇಸಿಸ್ ಅಂತ ಕರಿಬೇಕಾದ್ರೆ ಆ ಸೆಟ್ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ಮತ್ತು ಅದು ವಿನ ಸ್ಪ್ಯಾನ್ ಮಾಡಬೇಕು. ಸ್ಪ್ಯಾನ್ ಮಾಡೋದಂದ್ರೇನು, ವಿಯಲ್ಲಿ ಯಾವುದೇ ಎಲಿಮೆಂಟ್ ಬರ್ಕೊಂಡ್ರೆ ಅದನ್ನು ಲೀನಿಯರ್ ಸ್ಪ್ಯಾನ್ ಆಫ್ ಬಿ ಆಗಿ ಬರೆಯೋಕ್ಕೆ ಬರಬೇಕು. ಸೊ ಎನಿ ಸೆಟ್ ಆಫ್ ಎನಿ ಸಬ್ಸೆಟ್ ಆಫ್ ವೆಕ್ಟರ್ ಸ್ಪೇಸ್ ವಿ ಸೆಟ್ ಟು ಬಿ ಎ ಬೇಸಿಸ್ ಇಫ್ ದಟ್ ಸೆಟ್ ಈಸ್ ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆ್ಯಂಡ್ ದಟ್ ಶುಡ್ ಸ್ಪ್ಯಾನ್ ವಿ. ಎ ವೆಕ್ಟರ್ ಸ್ಪೇಸ್ ವಿ ಸೆಟ್ ಟು ಬಿ ಫೈನೈಟ್ ಡೈಮೆನ್ಷನಲ್ ಇಫ್ ಇಟ್ ಹ್ಯಾಸ್ ಫೈನೈಟ್ ಬೇಸಿಸ್. ಅಂದರೆ ಒಟ್ಟು ಫೈನೈಟ್ ಡೈಮೆನ್ಷನ್ ಅಂತ ಕರಿಬೇಕಾದ್ರೆ ತೊಗೊಂಡಿರೋ ಸಬ್ಸೆಟಲ್ಲಿ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಫೈನೈಟ್ ಬೇಸಿಸ್ ಅಂತ ಕರಿತೀವಿ ಅದನ್ನು. ನೆಕ್ಸ್ಟು ಡೈಮೆನ್ಷನ್ನ ವರ್ಡ್ ಯೂಸ್ ಮಾಡ್ತಾನೆ. ದ ಡೈಮೆನ್ಷನ್ ಆಫ್ ಎ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಓವರ್ ಎ ಫೀಲ್ಡ್ ಎಫ್ ಇಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಬೇಸಿಸ್ ವಿ ಅಂಡ್ ಈಸ್ ಡಿನೋಟೆಡ್ ಬೈ ಡೈಮೆನ್ಷನ್ ಆಫ್ ವಿ. ನೀವು ತೊಗೊಂಡಿರೋ ಸಬ್ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನೋಡ್ಕೊಳ್ಳಿ ಬೇಸಿಸ್ ಸೆಟ್ಟಲ್ಲಿ, ಆ ನಂಬರ್ ಆಫ್ ಎಲಿಮೆಂಟ್ಸಿಗೆ ನಾವು ಡೈಮೆನ್ಷನ್ ಆಫ್ ಅಂತ ಕರಿತೀವಿ ಅದನ್ನು. ಫೈನೈಟ್ ಡೈಮೆನ್ಷನಲ್ ಅಂದರೆ ಕೊಟ್ಟಿರೋ ಸೆಟ್ಟಲ್ಲಿ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಎಷ್ಟು ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅದನ್ನು ಡೈಮೆನ್ಷನ್ ಅಂತ ಕರಿತೀವಿ. ತೀರಮ್ಮು ಇಲ್ಲಿ ಸ್ಟೇಟ್ಮೆಂಟ್ ಸ್ವಲ್ಪ ತಪ್ಪಾಗಿ ಪ್ರಿಂಟ್ ಆಗಿದೆ. ಎನಿ ಟು ಬೇಸಸ್ ಆಫ್ ಎ ಫೈನೈಟ್ ಡೈಮೆನ್ಷನ್ ವೆಕ್ಟರ್ ಸ್ಪೇಸ್ ವಿ ಆಫ್ ಸೇಮ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ. ಅಲ್ಲಿ ಎನಿ ಟು ಬೇಸಸ್ ಅನ್ನೋದು ಬಿಟ್ಟೋಗಿದೆ. ಅದು ಎನಿ ಟು ಅಂದರೆ ಯಾವುದೇ ಒಂದು ವೆಕ್ಟರ್ ಸ್ಪೇಸಲ್ಲಿ ನೀವು ಎರಡು ಬೇಸಸ್ ತೊಗೊಂಡ್ರೆ ಎರಡು ಬೇಸಿಸ್ ಸೆಟ್ಟಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ ಅಂತ ಅರ್ಥ ಅದು. ಸೊ ಇಲ್ಲಿ ಪ್ರೂಫ್ ಈ ಥರ ಇದೆ. ಲೆಟ್ ವಿ ಬಿ ಎ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಓವರ್ ಎ ಫೀಲ್ಡ್ ಎಫ್. ವಿ ಅನ್ನೋದು ಫೈನೈಟ್ ಡೈಮೆನ್ಷನ್ ವೆಕ್ಟರ್ ಸ್ಪೇಸು. ಈಗ ಎರಡು ಬೇಸಿಸ್ ಸೆಟ್ ಯೂಸ್ ಮಾಡಿ. ಲೆಟ್ ಎ ಈಕ್ವಲ್ಸ್ α1 to αn, ಬಿ ಈಸ್ ಈಕ್ವಲ್ ಟು β1 to βm ಬಿ ಟು ಬೇಸಸ್ ಆಫ್ ವಿ. ವಿ ಹ್ಯಾವ್ ಟು ಪ್ರೂವ್ ಎಮ್ ಈಸ್ ಈಕ್ವಲ್ ಟು ಎನ್. ಮೊದಲನೇ ಸೆಟ್ಟಲ್ಲಿ ಎನ್ ಎಲಿಮೆಂಟ್ಸ್ ಇದೆ, ಎರಡನೇ ಸೆಟ್ಟಲ್ಲಿ ಎಮ್ ಎಲಿಮೆಂಟ್ಸ್ ಇದ್ದಾವೆ. ನಾವು ಎಮ್ ಈಸ್ ಈಕ್ವಲ್ ಟು ಎನ್ ಅಂತ ಪ್ರೂವ್ ಮಾಡಬೇಕು. ಸೊ ಸಿನ್ಸ್ ಎ ಈಸ್ ಎ ಬೇಸಿಸ್, ಎ ಸ್ಪ್ಯಾನ್ಸ್ ವಿ. ಎ ಬೇಸಿಸ್ ಆಗಿರೋದ್ರಿಂದ ಡೆಫಿನೇಷನ್ ಪ್ರಕಾರ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಸ್ಪ್ಯಾನ್ ಮಾಡುತ್ತೆ. ಹೇಗೆ ಬಿ ಬೇಸಿಸ್ ಅಂತ ಇದೆ, ಬಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು. ಸೊ ಅಲ್ಲಿ ಏನಾಗುತ್ತೆ, ಬೇಸಿಸ್ ಸೆಟ್ಟಲ್ಲಿ ಇರೋ ಎಲಿಮೆಂಟ್ಸು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಫ್ ಎಲಿಮೆಂಟ್ಸಿಗಿನ ಜಾಸ್ತಿನೇ ಇರಬೇಕಿಲ್ಲ, ಅಷ್ಟೇ ಇರ್ತವೆ. ಹಾಗಾಗ್ಬಿಟ್ಟು ಏನಾಗುತ್ತೆ, ನಿಮಗೆ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಬರ್ಕೊಳ್ತೀವಿ, ಅದು 1 ಅಂತ ಬರ್ಕೊಳ್ಳಿ. ಎಷ್ಟೇನಾಯಿತು, ಬಿನೂ ಕೂಡ ಬೇಸಿಸ್ ಅಂತ ಬರ್ಕೊಂಡಿದ್ದೀರ. ಬಿ ಬೇಸಿಸ್ ಅಂದರೆ ಬಿ ವಿನ ಸ್ಪ್ಯಾನ್ ಮಾಡಲೇಬೇಕು. ಮತ್ತು ಎ ಏನಾಗುತ್ತೆ, ಎ ಬೇಸಿಸ್ ಆಯಿತು, ಎ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು. ಈಗ ಹಾಗಾಗಿ ಏನಾಗುತ್ತೆ, ಸ್ಪ್ಯಾನಿಂಗ್ ಸೆಟ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್, ಬಿ ಬೇಸಿಸ್ ಆಗಿರೋದ್ರಿಂದ. ಹಾಗಾಗಿ ಬಿಯಲ್ಲಿ ಎಮ್ ಎಲಿಮೆಂಟ್ಸ್ ಇದ್ದಾವೆ, ದಸ್ ಎಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್. ಸೊ 1 and 2 ಪ್ರಕಾರ ಏನಾಗುತ್ತೆ, ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಮ್ ಆ್ಯಂಡ್ ಎಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಮೀನ್ಸ್ both must be equal. So m is equal to n. Therefore a and b will have same number of elements. Next theorem, in n dimensional vector space V of f, any n plus 1 elements of V are linearly dependent. No set of n plus 1, ಅದು n plus 1 ಅಲ್ಲ, n minus 1 elements can span V. ಸೊ ನಿಮ್ಮ ಎಂಡ್ ವೆಕ್ಟರ್ ಸ್ಪೇಸ್ ಡೈಮೆನ್ಷನ್ನು n. ನೀವು ತಗೊಳ್ಳೋ ಸಬ್ಸೆಟ್ಟು n plus 1 ಎಲಿಮೆಂಟ್ಸ್ ಇದ್ದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ. ಬಟ್ ಅದೇ ರೀತಿ ಯಾವುದೇ ಸೆಟ್ಟಲ್ಲಿ n-1 ಎಲಿಮೆಂಟ್ಸ್ ಯೂಸ್ ಮಾಡಿದರೆ ಅದು ವಿನ ಸ್ಪ್ಯಾನ್ ಮಾಡಲ್ಲ ಅಂತ ಹೇಳ್ತಾನೆ. ಅಂದರೆ ಲೀನಿಯರ್ ಕಾಂಬಿನೇಷನ್ ಮಾಡೋಕ್ಕೆ ಬರಲ್ಲ ಅಂತ. ಪ್ರೂಫು, ಲೆಟ್ ಎ ಈಸ್ ಈಕ್ವಲ್ ಟು α1 to αn ಬಿ ಎ ಬೇಸಿಸ್ ಆಫ್ ವಿ.
ಅದು ಬೇಸಿಸ್ ಸೆಟ್ ಅಂತ ಇಟ್ಕೊಳ್ಳಿ. ಲೆಟ್ ಬಿ ಬಿ ಎನಿ ಸೆಟ್ ಕನ್ಸಿಸ್ಟಿಂಗ್ ಆಫ್ n+1 ಎಲಿಮೆಂಟ್ಸ್. ಬಿಯಲ್ಲಿ n+1 ಎಲಿಮೆಂಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಎ ಬೇಸಿಸ್ ಆಗಿರೋದ್ರಿಂದ ಅದು ವಿನ ಸ್ಪ್ಯಾನ್ ಮಾಡಬೇಕು. ಇಫ್ ಬಿ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ then it must have contain lesser or equal number of elements than in A. B ಲೀನಿಯರ್ಲಿ ಇಂಡಿಪೆಂಡೆಂಟ್ ನಾವೇನು ತೋರಿಸ್ಬೇಕು, ಡಿಪೆಂಡೆಂಟ್ ಅಂತ ಹೇಳಬೇಕು. ನಾವು ಏನಾದ್ರು ಬಿನ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಟ್ರೀಟ್ ಮಾಡಿದರೆ ಬಿಯಲ್ಲಿ ಏನಿರಬೇಕು, ಇಟ್ ಶುಡ್ ಕಂಟೈನ್ ಲೆಸ್ಸರ್ ಆರ್ ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ದ್ಯಾನ್ ಇನ್ ಎಲ್ಲಿರೋ ಎಲಿಮೆಂಟ್ಸ್ಗಿನ ಜಾಸ್ತಿ ಆಗಿರಕೂಡದು, ಅಷ್ಟೇ ಇರಬೇಕಿಲ್ಲ ಕಡಿಮೆ ಇರಬೇಕು. ಬಟ್ ಬಿ ಆಸ್ n+1 ಎಲಿಮೆಂಟ್ಸ್, ಹಾಗಾಗಿ ದೇರ್ಫೋರ್ ಬಿ ಕೆನಾಟ್ ಬಿ ಲೀನಿಯರ್ಲಿ ಇಂಡಿಪೆಂಡೆಂಟ್. ಹೆನ್ಸ್ ಬಿ ಈಸ್ ಲೀನಿಯರ್ಲಿ ಡಿಪೆಂಡೆಂಟ್. ಎರಡನೇದೇ ಪ್ರೂವ್ ಮಾಡಬೇಕು, ನೋ ಸೆಟ್ ಆಫ್ n-1 ಎಲಿಮೆಂಟ್ಸ್ ಕ್ಯಾನ್ ಸ್ಪ್ಯಾನ್ ವಿ. ಸೊ ಡೈಮೆನ್ಷನ್ ವೆಕ್ಟರ್ ಸ್ಪೇಸ್ ಎನ್ ಇದೆ, ಎನ್ನಿಗಿನ ಕಡಿಮೆ ನಂಬರ್ ಆಫ್ ಎಲಿಮೆಂಟ್ಸ್ ಸಬ್ಸೆಟಲ್ಲಿ ಯೂಸ್ ಮಾಡಿದರೆ ವಿನ ಲೀನಿಯರ್ ಸ್ಪ್ಯಾನ್ ಆಗಿ ಬರೆಯೋಕ್ಕೆ ಬರಲ್ಲ ಅಂತ ಅರ್ಥ ಅದು. ಲೆಟ್ ಸಿ ಬಿ ಎನಿ ಸೆಟ್ ಕಂಟೈನಿಂಗ್ n-1 ಎಲಿಮೆಂಟ್ಸ್. ಸಿನ್ಸ್ ಎ ಈಸ್ ಎ ಬೇಸಿಸ್, ಇಟ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಇಫ್ ಸಿ ಜನರೇಟ್ಸ್ ದ ಹೋಲ್ ಸ್ಪೇಸ್ ವಿ, then the set C must have contained more or equal number of vectors than in A. ಸೊ ಇಲ್ಲೇನಾಗುತ್ತೆ, ಬಟ್ ಸಿ ಅಲ್ಲಿ n-1 ಎಲಿಮೆಂಟ್ಸ್ ಇದೆ, ನಮಗೆ ಈಕ್ವಲ್ ಇರಬೇಕು, ಇಲ್ಲಾಂದರೆ ಮೋರ್ ಆರ್ ಈಕ್ವಲ್ ಇರಬೇಕು. ಬಟ್ ಇಲ್ಲಿ ಕಡಿಮೆ ಆಗಿದೆ ಎಲಿಮೆಂಟ್ಸ್, ಹಾಗಾಗಿ ಸಿ ಕೆನಾಟ್ ಜನರೇಟ್ ವಿ. ದೇರ್ಫೋರ್ ನೋ ಸೆಟ್ ಆಫ್ n-1 ಎಲಿಮೆಂಟ್ಸ್ ಕ್ಯಾನ್ ಸ್ಪ್ಯಾನ್ ವಿ. ನೆಕ್ಸ್ಟ್ ಥಿಯರಮ್ಮು, ಇನ್ ಎನ್ n-dimensional vector space V of F, any set of n linearly independent vectors is a basis. ಸೊ n-dimensional ವೆಕ್ಟರ್ ಸ್ಪೇಸಲ್ಲಿ ನೀವು n ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ತೊಗೊಂಡ್ರೆ ಬೇಸಿಸ್ ಆಗುತ್ತೆ. ಸೊ ಬೇಸಿಸ್ ಕಂಡೀಷನ್ ಏನು, ಅದು ಸ್ಪ್ಯಾನ್ ಮಾಡಬೇಕು, ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ನೀವು ತಗೊಳ್ಳೋ ಸೆಟ್ಟೇ ಲೀನಿಯರ್ಲಿ ಇಂಡಿಪೆಂಡೆಂಟ್, ಅದು ಬೇಸಿಸ್ ಮಾಡಬೇಕಾದ್ರೆ ಆ ಸೆಟ್ಟು ವಿನ ಸ್ಪ್ಯಾನ್ ಮಾಡುತ್ತೆ ಅಂತ ತೋರಿಸ್ಬೇಕಷ್ಟೇ. ಈಗ ನೀವು ಲೆಟ್ ಬಿ ಈಕ್ವಲ್ಸ್, ಅಲ್ಲಿ ಆಲ್ಫಾನ ಒಂದು ಎಲಿಮೆಂಟ್ ಸೇರಿಸ್ಕೋಬೇಕು, ಆಲ್ಫಾ α1 α2 αn be a set of linearly independent vectors in the vector space V of dimension n. To show that B is a basis, we have to prove B spans V ಅಂತ ತೋರಿಸ್ಬೇಕು. ಲೆಟ್ ಆಲ್ಫಾ ಬಿಲಾಂಗ್ಸ್ ಟು ವಿ, ಬಿಯಲ್ಲಿ α1 αn ಯೂಸ್ ಮಾಡಿ. ಇಲ್ಲಿ ಲೆಟ್ ಆಲ್ಫಾ ಬಿಲಾಂಗ್ಸ್ ಟು ವಿ ಅಂತ ತಗೊಳ್ಳಿ. ಕನ್ಸಿಡರ್ ದ ಸೆಟ್ B1 is equal to, ಇಲ್ಲಿ ಆಲ್ಫಾ ಸೇರಿಸ್ಕೊಳ್ಳಿ, ಆಲ್ಫಾ α1 α2 ಎಕ್ಸೆಟ್ರಾ αn. This set BA1 has n+1 elements. Therefore, it is linearly dependent. ಯಾವುದೇ ಸೆಟ್ಟಲ್ಲಿ ವಿಗೆ ನಮ್ಮ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸಿಗಿನ ಜಾಸ್ತಿ ಎಲಿಮೆಂಟ್ಸ್ ಬಂದರೆ ಅದು ಲೀನಿಯರ್ಲಿ ಡಿಪೆಂಡೆಂಟ್ ಆಗುತ್ತೆ. ಸೊ ವಿನ ಡೈಮೆನ್ಷನ್ನು ಎನ್ನು, B1ಅಲ್ಲಿ n+1 ಎಲಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಆಲ್ಫಾ ಸೇರಿದ್ರೆ n+1 ಆಗುತ್ತೆ, ಹಾಗಾಗಿ ಲೀನಿಯರ್ಲಿ ಡಿಪೆಂಡೆಂಟ್ ಆಯಿತು. ಲೀನಿಯರ್ಲಿ ಡಿಪೆಂಡೆಂಟ್ ಕಂಡೀಷನ್ ಏನು, ಯಾವುದಾದ್ರೂ ಒಂದು ಎಲಿಮೆಂಟನ್ನು ಲೀನಿಯರ್ ಕಾಂಬಿನೇಷನ್ ಪ್ರಿಸೀಡಿಂಗ್ ಒನ್ಸಾಗಿ ಬರೆಯೋಕ್ಕೆ ಬರಬೇಕು. Thus there exists a vector in B1 which is a linear combination of its preceding vectors. Such vectors cannot be alpha I. ಅವನೇನು ಹೇಳ್ತಾನೆ, B1ಅಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ಲೀನಿಯರ್ ಕಾಂಬಿನೇಷನ್ ಮಾಡೋಕ್ಕೆ ಬರಬೇಕು, ಆದರೆ ಅಂಥ ವೆಕ್ಟರು ಆಲ್ಫಾ ಐ ಆಗಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ಅವಿಷ್ಟು ಎಲಿಮೆಂಟ್ಸ್ ಎಲ್ಲಿದ್ದಾವೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ಟಲ್ಲಿದ್ದಾವೆ, ಬಿಕಾಸ್ ದೀಸ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಬಿ. ಹಾಗೆ ಉಳಿದ ವೆಕ್ಟರ್ ಯಾವುದು ಎಲಿಮೆಂಟ್ ಯಾವುದು, ಆಲ್ಫಾ ಮಾತ್ರ B1 ಇರೋದು. ಸೊ ಆಲ್ಫಾ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಲೀನಿಯರ್ ಕಾಂಬಿನೇಷನ್ ಆಫ್ α1 to αn. ಸೊ ಯಾವುದೇ ಎಲಿಮೆಂಟನ್ನು ಲೀನಿಯರ್ ಕಾಂಬಿನೇಷನಾಗಿ ಬರೆಯೋಕ್ಕೆ ಬರುತ್ತೆ ಅದನ್ನು ಸ್ಪ್ಯಾನ್ ಮಾಡ್ದಂಗೆ ತಾನೇ ಅದು. ದೇರ್ಫೋರ್ ಎನಿ ವೆಕ್ಟರ್ ವಿ ಆಫ್ ಎನಿ ವೆಕ್ಟರ್ ಆಲ್ಫಾ ಆಫ್ ವಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್, ಅದು ಕ್ಲೀನಾಗಿ ಓದ್ಕೊಳ್ಳಿ, ದೇರ್ಫೋರ್ ಎನಿ ವೆಕ್ಟರ್ ಆಲ್ಫಾ ಆಫ್ ವಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಲೀನಿಯರ್ ಕಾಂಬಿನೇಷನ್ ಆಫ್ ದ ಎಲಿಮೆಂಟ್ಸ್ ಆಫ್ ಬಿ. ದೇರ್ಫೋರ್ ಬಿ ಸ್ಪ್ಯಾನ್ಸ್ ವಿ ಆ್ಯಂಡ್ ಹೆನ್ಸ್ ಇಟ್ ಈಸ್ ಎ ಬೇಸಿಸ್. The standard basis vectors in V2 are 2-dimensional vectors ಪಲ್ಲಿ ಸ್ಟ್ಯಾಂಡರ್ಡ್ ಬೇಸಿಸ್ ಸೆಟ್ ಯಾವುದು ಅಂತ ಹೇಳಿದರೆ E1 ಮತ್ತು E2. E1 ಅಂದರೆ 1,0, E2 ಅಂದರೆ 0,1. ಅದೇ ರೀತಿ ಬೇಸಿಸ್ ಆಫ್ V3 ಆರ್, ಸ್ಟ್ಯಾಂಡರ್ಡ್ ಬೇಸಿಸ್ ಆಫ್ V3 ಆರ್ E1 is equal to 1, 0, 0, E2 equals 0, 1, 0, E3 is equal to 0, 0, 1. ಪ್ರಾಬ್ಲಮ್ಸ್ ಇವು. ಶೋ ದಟ್ ದ ಸೆಟ್ B is equal to 1, 1, 0, 1, 0, 1, 0, 1, 1 is a basis of the vector space. ನಿಮಗೆ 3 ವೆಕ್ಟರ್ಸ್ ಕೊಟ್ಟಿದ್ದೇನೆ, ಅದು ಬೇಸಿಸ್ ಆಗುತ್ತೆ. ಬೇಸಿಸ್ ಆದಮೇಲೆ ಕಂಡೀಷನ್ ಏನು, ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ಮತ್ತು ಇಟ್ ಶುಡ್ ಸ್ಪ್ಯಾನ್ ವಿ. ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ಕಂಡೀಷನ್ ಚೆಕ್ ಮಾಡ್ತಾರೆ. ಡೆಟರ್ಮೆಂಟ್ ಚೆಕ್ ಮಾಡಿದ್ರೆ ಏನು ಬಂತು, -2. ಸೊ ಡೆಟರ್ಮೆಂಟ್ ವ್ಯಾಲ್ಯೂ ನಾನ್ ಝೀರೋ ಬಂದರೆ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಯಿತು.
ಈಗ V3Rರಲ್ಲಿ ಒಂದು ಎಲಿಮೆಂಟ್ ಬರ್ಕೊಳ್ಳಿ. ಲೆಟ್ x1 x2 x3 ಬಿಲಾಂಗ್ಸ್ ಟು V3R. ಸೊ ಅದನ್ನು ಲೀನಿಯರ್ ಕಾಂಬಿನೇಷನ್ ಮಾಡೋಕ್ಕೆ ಬರಬೇಕಷ್ಟೇ ಈಗ. ಸೊ ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಂಡಾಗ ನಮಗೆ ಏನು ಬರಬೇಕು, ಲೀನಿಯರ್ ಕಾಂಬಿನೇಷನ್ ಮಾಡೋಕ್ಕೆ ಬರುತ್ತೆ ಅಂದರೆ C1 C2 C3 ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗಬೇಕು. ಸೊ x1 x2 x3 is equal to C1 into 110 ಪ್ಲಸ್ C2 into 101 ಪ್ಲಸ್ C3 into 011. ಸೊ ಸಿಂಪ್ಲಿಫೈ ಮಾಡಿ ಈಕ್ವೇಟ್ ಮಾಡಿ. ಈಕ್ವೇಟ್ ಮಾಡಿದಾಗ C1 C2 C3 ವ್ಯಾಲ್ಯೂಸ್ ಬಂದುಬಿಡ್ತು. ಅವನ್ನ ರೀಸಬ್ಸ್ಟಿಟ್ಯೂಟ್ ಮಾಡಿ ಕೊನೆಗೆ. ಸೊ C1 C2 C3 ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗೋದ್ರಿಂದ ಬಿ ಏನಾಗುತ್ತೆ, V3R ಸ್ಪ್ಯಾನ್ ಮಾಡುತ್ತೆ. ಅಲ್ಲಿಗೆ ಏನಾಯಿತು, ಸೆಟ್ ಬಿ ಇಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್, ಇಟ್ ಈಸ್ ಸ್ಪ್ಯಾನಿಂಗ್ V3R, ದೇರ್ ಫಾರ್ ಬಿ ಈಸ್ ಎ ಬೇಸಿಸ್ ಆಫ್ V3R. ಎರಡನೇ ಪ್ರಾಬ್ಲಮ್ ಅದೇ ರೀತಿ ಚೆಕ್ ಮಾಡಿ ನೀವು. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟು ಬಂತು, -18 ನಾಟ್ ಈಕ್ವಲ್ ಟು 0, ದೇರ್ ಫಾರ್ ದ ಸೆಟ್ ಎಸ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್. ಲೀನಿಯರ್ ಕಾಂಬಿನೇಷನ್ ಮಾಡ್ಕೊಳ್ತಾ ಬಂದಿದ್ದೀವಿ ಇಲ್ಲಿ. ಒನ್ಸ್ ಅಗೇನ್ ಏನಾಯಿತು, C1 C2 C3 ಎಕ್ಸಿಸ್ಟ್ ಆಗಿರೋದ್ರಿಂದ ಇದರ ಎಸ್ ಈಸ್ ಎ basis of V3R. Next, do the following set S